ಸ್ಟಾಕ್ ಮಾರ್ಕೆಟಲ್ಲಿ ನಾವು ಹಣವನ್ನು ಕಳ್ಕೊಳ್ಳುವಂಥ ಬಿಗ್ಗೆಸ್ಟ್ ರೀಸನ್ ಯಾವುದು ಗೊತ್ತಾ? ನಾವು ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗನ್ನು ಮಾಡುವಾಗ ಎಮೋಷನಲ್ ಡಿಸಿಷನನ್ನು ತೆಗೆದುಕೊಳ್ಳುವಂಥದ್ದು. ಫಿಯರ್, ಗ್ರೀಡ್, ಫೋಮೋ. ಟ್ರೇಡ್ ಲಾಸಲ್ಲಿರುತ್ತೆ, ಇನ್ನೂ ಹೆಚ್ಚು ಲಾಸ್ ಆಗುತ್ತೆ ಅಂತ ಇರ್ಬೋದು, ಅಥವಾ ಟ್ರೇಡ್ ಪ್ರಾಫಿಟಲ್ಲಿರುತ್ತೆ, ಇನ್ನೂ ಹೆಚ್ಚು ಪ್ರಾಫಿಟ್ ಬೇಕು ಏನೋ ಅಂತ ಒಂದು ಗ್ರೀಡಿಂದಾಗಿ ನಾವು ಎಮೋಷನಲ್ ಡಿಸಿಷನ್ಗಳನ್ನು ತೆಗೆದುಕೊಳ್ತೀವಿ. ಇದರಿಂದಾಗಿ ನಮಗೆ ಅತಿ ಹೆಚ್ಚು ಲಾಸ್ ಆಗುತ್ತೆ. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿದ್ರೆ ಖಂಡಿತ ನಾವು ಪ್ರಾಫಿಟೇಬಲ್ ಟ್ರೇಡರ್ ಅಥವಾ ಇನ್ವೆಸ್ಟರ್ ಆಗ್ಬೋದು. ಹಾಗಾದರೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡೋದು ಹೇಗೆ? ಅದಕ್ಕಿರುವಂಥ ಬೆಸ್ಟ್ ಸೊಲ್ಯೂಷನ್ ರೂಲ್ ಬೇಸ್ಡ್ ಟ್ರೇಡಿಂಗ್ ಮೆಥಡ್ ಅಥವಾ ಇನ್ವೆಸ್ಟಿಂಗ್ ಮೆಥಡ್. ಇಲ್ಲಿ ನಾವು ಒಂದು ಕಂಪ್ಲೀಟ್ ಆದ ರೂಲನ್ನು ಸೆಟ್ ಮಾಡ್ಕೊಳ್ತೀವಿ. ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಎಷ್ಟು ಕ್ವಾಂಟಿಟಿಗಳನ್ನು ಬೈ ಮಾಡಬೇಕು ಅಂತ. ನೆಕ್ಸ್ಟ್ ಆ ರೂಲನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಇದರಿಂದಾಗಿ ನಮ್ಮ ಎಮೋಷನಲ್ ಡಿಸಿಷನ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ. ಹೇಗೆ ಸಾಧ್ಯ ಆಗುತ್ತೆ? ರೂಲ್ ಬೇಸ್ಡ್ ಟ್ರೇಡಿಂಗ್ನ ಅಡ್ವಾಂಟೇಜ್ ಏನು ಗೊತ್ತಾ? ನಾವು ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ಬೋದು. ಈ ಹಿಂದೆ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮಾಡಿದೆ ಅನ್ನೋದನ್ನು ಈ ರೂಲ್ ಬೇಸ್ಡ್ ಸ್ಟ್ರಾಟಜಿ ಮುಖಾಂತರ ಬ್ಯಾಕ್ ಟೆಸ್ಟ್ ಮಾಡಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಮೇಲೆ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಈ ಹಿಂದೆ ಪ್ರಾಫಿಟೇಬಲ್ ಟ್ರೇಡಿಂಗ್ ಸ್ಟ್ರಾಟಜಿ ಆಗಿತ್ತು ಅಂತ ಹೇಳಿದ್ರೆ ಮುಂದೆ ಕೂಡ ಅದು ಪ್ರಾಫಿಟೇಬಲ್ ಟ್ರೇಡಿಂಗ್ ಸ್ಟ್ರಾಟಜಿ ಆಗಿರುವಂಥ ಪ್ರೊಬಾಬಿಲಿಟಿ ಹೆಚ್ಚಿರುತ್ತೆ. ಆ ಕಾರಣದಿಂದ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ನಾನು ರೂಲ್ ಬೇಸ್ಡ್ ಮೊಮೆಂಟಮ್ ಪೋರ್ಟ್ಫೋಲಿಯೋನ ಡಿಸೈನ್ ಮಾಡಿರುವಂಥದ್ದು. ಮಿಡ್ 150 ಮೊಮೆಂಟಮ್ ಇರ್ಬೋದು, ETF ಮೊಮೆಂಟಮ್ ಪೋರ್ಟ್ಫೋಲಿಯೋ ಇರ್ಬೋದು. ಇದು ಕಂಪ್ಲೀಟ್ ಆದ ರೂಲ್ ಬೇಸ್ಡ್ ಟ್ರೇಡಿಂಗ್ ಸ್ಟ್ರಾಟಜಿ ಆಗುತ್ತೆ. ಲಾಂಚ್ ಆದ ನಂತರ ಇದರ ಪರ್ಫಾರ್ಮೆನ್ಸ್ ಅನ್ನು ನೀವು ಈಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಾವೊಂದು ರೂಲ್ ಅನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಬೇರೆ ಯಾವುದೇ ಎಮೋಷನಲ್ ಡಿಸಿಷನ್ಗೆ ಇಲ್ಲಿ ಜಾಗ ಇರೋದಿಲ್ಲ. ಇದರ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ಬೋದು ಅಥವಾ ಬಯೋದಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಎಮೋಷನಲ್ ಡಿಸಿಷನ್ ಅನ್ನು ತಗೊಂಡು ಟ್ರೇಡಿಂಗಲ್ಲಿ ಲಾಸ್ ಮಾಡ್ಕೊಳ್ತಿರೋ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.